जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 25 ಮೇ ಶ್ರೀ ಮಹಾರಾಜರ ಪ್ರವಚನ, ಆನಂದ ಪ್ರಾಪ್ತಿಗಾಗಿ ವಾಸನೆಯನ್ನು ಭಗವಂತನ ಕಡೆಗೆ ತಿರುಗಿಸಬೇಕು. ಆನಂದ ಪ್ರಾಪ್ತಿಗಾಗಿ ಯಾವ ಆನಂದನಪ್ಪ? ಸುಖ ಅಲ್ಲ, ಸಂತೋಷ ಅಲ್ಲ, ಅಥವಾ ಖುಷಿ ಅಲ್ಲ. ಶಬ್ದವನ್ನು ನಾವು ಸರಿಯಾಗಿ ಗಮನಿಸಬೇಕು, ವಿಚಾರ ಮಾಡಬೇಕು. ಆನಂದ ಅಂದರೆ ಸುಖ ದುಃಖಕ್ಕೆ ಅತೀತವಾದದ್ದು. ಈ ಆನಂದ ಎಲ್ಲಿಂದ ಸಿಗುತ್ತೆ ನಮಗೆ? ಈ ಆನಂದ ಸ್ವಯಂ ನಿರ್ಮಿತಿ. ಇಲ್ಲಿ ಒಳಗಿಂದ ಬರುವಂಥ ಆನಂದ, ಪರಮಾತ್ಮನಿಂದ ಸಿಗುವಂಥ ಆನಂದ. ಮತ್ತು ಈ ಆನಂದ ಯಾವ ವಸ್ತು ಮೇಲೆ ಅವಲಂಬಿತ ಇಲ್ಲ. ಈಗ ನಮಗೆ ಹೇಳ್ತೀವಿ, ಯಾರನ್ನಾರು ಭೇಟಿಯಾದರೆ, ಓ ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು, ನಿಮ್ಮನ್ನು ನೋಡಿ ಖುಷಿ ಆಯಿತು, ನಿಮ್ಮ ಮಾತು ಕೇಳಿ ಖುಷಿ ಆಯಿತು. ಅದು ಎಲ್ಲಿ ತನಕ ಇದೆ? ಅದು ಲಿಮಿಟೆಡ್. ಖುಷಿ ಲಿಮಿಟೆಡ್, ಸಂತೋಷ ಲಿಮಿಟೆಡ್. ಅವ್ರು ಹೋದರು ಅಂದರೆ, ಈಗ ಅವ್ರನ್ನ ಭೇಟಿ ಆದ್ರೂ ನಾವು ವಾಪಸ್ ಹೋಯ್ತು ಅಂದರೆ ಖುಷಿ ಹೋಯಿತು, ನಮ್ಮ ಸಂತೋಷ ಕಳೆದು ಹೋಯಿತು. ಆದರೆ ಇದು ಏನಿದೆಯೋ, ಆನಂದ ಏನಿದೆಯೋ, ಇದು ಪರಮಾತ್ಮನಿಂದ ಪ್ರಾಪ್ತಿಯಾಗೋದು. ಸುಖ ದುಃಖಕ್ಕೆ ಅತೀತ, ಕಾಲಕ್ಕೆ ಅತೀತ. ಟೈಮ್ನಲ್ಲಿ ಬೌಂಡ್ ಇಲ್ಲ ನಮ್ಮ ಆನಂದ. ಇವ್ರು ಬಂದರೆ ನನಗೆ ಆನಂದ ಸಿಗುತ್ತೆ, ಇಲ್ಲಿ ಹೋದರೆ ನನಗೆ ಆನಂದ ಸಿಗುತ್ತೆ, ಇಲ್ಲೊಂದು ಪಿಜ್ಜಾ ತಿನ್ನೋಕ್ಕೆ ಹೋದರೆ ಆನಂದ ಸಿಗುತ್ತೆ, ಒಂದು ರಿಸಾರ್ಟಿಗೆ ಹೋದರೆ ಆನಂದ ಸಿಗುತ್ತೆ. ಹಾಗಲ್ಲ, ಇದು ವಸ್ತುರಹಿತವಾದ ಆನಂದ ಭಗವಂತನಿಂದ ಸಿಗುವುದು. ಇದಕ್ಕೆ ನಾವೇನು ಮಾಡಬೇಕು? ನಮ್ಮ ವಾಸನೆಯನ್ನು, ವಾಸನೆಯನ್ನು ಏನು ಡಿಸೈರ್ಸ್ ಹೇಳುತ್ತೋ, ಡಿಸೈರ್ಸ್ ಹೇಳಲ್ಲ ಅಂತಲ್ಲ, ನಮ್ಮ ಕಡೆ ಸಾಯೋ ತನಕ ಡಿಸೈರ್ಸ್ ಇರುತ್ತೆ. ಆ ಡಿಸೈರ್ಸ್ ಹೇಳುವ ವೃತ್ತಿಗಳನ್ನು ಯಾರ ಕಡೆ ತಿರುಗಿಸ್ಬೇಕು? ಭಗವಂತನ ಕಡೆಗೆ ತಿರುಗಿಸ್ದಾಗ ಏನಾಗುತ್ತೆ? ಆ ಸದ್ಗುರುನಾಥ ನಮ್ಮ ಒಳಗೆ ಇಚ್ಛೆ ಹೇಳೋದನ್ನೇ, ಯಾವ ಇಚ್ಛೆ ಹೇಳೋದ್ರಿಂದ ಕ್ಷಣಿಕ ಸುಖ, ಕ್ಷಣಿಕ ಸಂತೋಷ ಸಿಗುತ್ತೋ ಅಂಥ ಇಚ್ಛೆಯನ್ನು ದಮನ ಮಾಡಿಬಿಡ್ತಾನೆ, ಅವನ ಆಚೆನೇ ಕಿತ್ತಾಕ್ಬಿಡ್ತಾನೆ. ಅವನ ಸ್ಮರಣೆಯಿಂದ, ಅವನ ಪ್ರೀತಿಯಿಂದ, ಅವನ ಪ್ರೇಮದಿಂದ ಅದನ್ನು ಕಿತ್ತಾಕಿ ನಮಗೆ ಶಾಶ್ವತವಾದ ಆನಂದವನ್ನು ಕೊಡುತ್ತಾನೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ಶ್ರವಣ ಮಾಡೋಣ. ಮನೆಯಲ್ಲಿ ಎಲ್ಲರೂ ನಗುತ್ತಾ ಕಲಿಯುತ್ತಾ ಆನಂದದಲ್ಲಿ ಇರಬೇಕು. ನಮ್ಮ ವೃತ್ತಿಗಳು ಹೇಗೆ ಇರಬೇಕೆಂದರೆ, ಯಾರಿಗೆ ಆನಂದ ಬೇಕೆನಿಸುತ್ತದೆಯೋ ಅವರು ನಮ್ಮ ಕಡೆಗೆ ಓಡುತ್ತಾ ಬರಬೇಕು. ವಿಚಾರ ಮಾಡೋಣ, ನಮ್ಮ ಕಡೆ ಜನ ಓಡಿ ಬರ್ತಾ ಇದ್ದಾರೋ ಅಥವಾ ನಮ್ಮಿಂದ ಓಡಿ ಹೋಗ್ತಾ ಇದ್ದಾರೋ ಅನ್ನೋದು ವಿಚಾರ ಮಾಡೋಣ. ಬೇರೆ ಸಂಪತ್ತನ್ನು ಎಷ್ಟೇ ಕೊಟ್ಟರೂ ಸಾಕಾಗುವುದಿಲ್ಲ, ಆದರೆ ವೃತ್ತಿಯ ಆನಂದವನ್ನು ಎಷ್ಟೇ ಕೊಟ್ಟರೂ ಮುಗಿಯುವುದಿಲ್ಲ. ಜೀವನವು ಮೂಲತಃ ಆನಂದಮಯವಾಗಿರುತ್ತದೆ. ಸೃಷ್ಟಿಯ ಕ್ರಮದ ಗತಿಯ ಮೇಲೆ ಅದನ್ನು ಬಿಟ್ಟರೆ ಅದು ಸುಖಿಯಾಗುತ್ತದೆ. ಸೃಷ್ಟಿಯ ಕ್ರಮದ ಮೇಲೆ ಅಂದರೆ ಹೆಂಗೆ ಬರುತ್ತೋ, ಮಳೆಗಾಲ ಮಾನ್ಸೂನ್ ಬಂತು, ಮಾನ್ಸೂನ್ ಬಂದಮೇಲೆ ಚಳಿಗಾಲ ಬಂತು, ಚಳಿಗಾಲ ಬಂದಮೇಲೆ ಬೇಸಿಗೆ ಬಂತು. ಸೃಷ್ಟಿಯ ಚಕ್ರ ಹೆಂಗೆ ನಡೀತಾ ಇದೆಯೋ ಅದ್ರ ಹಾಗೆ ಬಿಡಬೇಕು. ಈಗ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ಸಿಗುತ್ತೆ ಅಂದ್ಬಿಟ್ಟು ನಮಗೆ ವಿಂಟರ್ನಲ್ಲಿ ಮಾವಿನ ಹಣ್ಣು ಬೇಕು ಅಂದರೆ ಸಿಗೋಲ್ಲ. ಆರೆಂಜಸ್ ವಿಂಟರ್ನಲ್ಲಿ ಬರುತ್ತೆ, ಆವಾಗ ಮೇಥಿ ಮತ್ತು ಬಟಾಣಿಗಳು ಇದೆಲ್ಲ ವಿಂಟರ್ ಸೀಸನ್ನಲ್ಲಿ ಹೆಚ್ಚಿಗೆ ಬರುತ್ತೆ. ಈಗ ಅದು ಯಾವಾಗಲೂ ಹೈಬ್ರಿಡ್ ಮಾಡಿ ಏನೋ ಮಾಡ್ತಾರೆ, ಅದು ಮಾತು ಬೇರೆ. ಆದರೆ ಆಯಾ ಋತುಚಕ್ರಕ್ಕೆ ಅನುಸಾರವಾಗಿ ಪ್ರಕೃತಿಗೆ ನಾವು ಬಿಟ್ಟಾಗ, ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ಕಳೆದ್ರೆ ಏನಾಗುತ್ತದು? ಸುಗಮ ಆಗತ್ತೆ. ನಾವು ಸೃಷ್ಟಿಯ ಚಕ್ರದ ವಿರುದ್ಧ ಹೋಗ್ತೀವಿ. ನಾವೇನು ಮಾಡ್ತೀವಿ? ವಿಂಟರ್ನಲ್ಲಿ ಬಟಾಣಿ ಬಂದರೆ ಒಂದು 10 kg ಬಟಾಣಿ ತಂದುಬಿಟ್ಟು ಸುಲಿದ್ಬಿಟ್ಟು, ಮುಂದೆ ಬಟಾಣಿ ರೇಟ್ ಜಾಸ್ತಿ ಆಗತ್ತೆ ಅಂದರೆ ಫ್ರೀಝರ್ನಲ್ಲಿ ಅದನ್ನು ಬಾಯ್ಲ್ ಮಾಡೋ ಏನೋ ಮಾಡಿ ಇಟ್ಟುಬಿಡ್ತಾರೆ. ಅದು ಹೆಂಗಿರುತ್ತೋ ಏನಿರುತ್ತೋ, ಅದು ಯಾವಾಗಿಂದ ಇಟ್ಟಿರ್ತೀವಿ ಅದನ್ನು ಬಳಕೆ ಮಾಡ್ತಿರ್ತೀವಿ ಅಡುಗೆ ಮಾಡಲಿಕ್ಕೆ. ಅದರಿಂದ ನಮ್ಮ ಆರೋಗ್ಯ ತಪ್ಪುತ್ತದೆ. ಯಾಕೆಂದರೆ ಅದು ಫ್ರಿಜ್ಜಲ್ಲಿ ಸ್ಟೋರ್ಡ್ ಮಾಡಿದ್ದದು, ಅದು ಫ್ರೆಶ್ ಅಲ್ಲ. ಅದ್ರ ಜೀವನ ಸತ್ವ ಕಳ್ಕೊಂಡಿರುತ್ತೆ. ಅದನ್ನು ಹಾಕಿ ನಾವು ಭಾಳ ಚೆಂದಾಗಿದೆ ಪಾವ್ ಭಾಜಿ ಅಂದ್ಕೊಂಡು ತಿಂತಿರ್ತೀವಿ. ಜೀವನ ಸತ್ವ ಕಳ್ಕೊಂಡಿರುತ್ತೆ ಅದು. ಮ್ಯಾಂಗೋ ಸೀಸನಲ್ಲೆಲ್ಲ ಮ್ಯಾಂಗೋನೆಲ್ಲ ಪಲ್ಪ್ ತೆಗೆದುಬಿಟ್ಟು ಅದೆಲ್ಲ ಕ್ಯೂಬ್ಸ್ ಮಾಡಿ ಆಮೇಲೆಲ್ಲ ಮ್ಯಾಂಗೋ ಜ್ಯೂಸ್ ಕುಡ್ಕೋತೀವಿ ಅಂತ. ಋತುಚಕ್ರಕ್ಕೆ ವಿರುದ್ಧವಾಗಿ ಹೋದಾಗ ಅದು ನಮ್ಮ ವಿರುದ್ಧ ಕೆಲಸ ಮಾಡುತ್ತೆ. ಅದಕ್ಕೆ ಅದನ್ನು ಮಾಡಬಾರ್ದು. ಅದನ್ನು ಬಿಟ್ಟುಬಿಟ್ರೆ ನಾವು ಸುಖಿ ಆಗ್ತೀವಿ. ಎಷ್ಟಾಗತ್ತೆ ಒಂದು ದುಡ್ಡಲ್ಲಿ? ಎಷ್ಟು ಬಟಾಣಿ ತಿಂದೇವು ನಾವು, ಎಷ್ಟು ಬಾರಿ ಪಾವ್ ಭಾಜಿ ಮಾಡೇವೋ. ಫ್ರೆಶ್ ಆಗಿ ತಂದು ಮಾಡಿದ್ರೆ ಅದು ಜೀವನ ಸತ್ವ ಹಾಗೆ ಉಳಿದಿರುತ್ತದೆ.
ಆನಂದವು ಅತ್ಯಂತ ವಿಶಾಲವಾಗಿರುತ್ತದೆ. ದೇಹ ಬುದ್ಧಿಯು ನಷ್ಟವಾದರೆ ಮಾತ್ರ ಅದು ಪ್ರಾಪ್ತವಾಗುತ್ತದೆ. ಈ ದೇಹದ ಮೇಲೆ ಮೋಹ ಇರೋದಕ್ಕೆ ನಾನು ವಿಶಾಲತ್ವವನ್ನು ನೋಡೋಕ್ಕಾಗ್ತಾಯಿಲ್ಲ, ವ್ಯಾಪಕತ್ವವನ್ನು ನೋಡೋಕ್ಕಾಗ್ತಿಲ್ಲ. ಪರಮಾತ್ಮ ಎಲ್ಲ ಕಡೆಯೂ ತುಂಬಿದ್ದಾನೆ. ಒಂದು ಗಿಡದಲ್ಲಿ, ಒಂದು ಮರದಲ್ಲಿ, ಒಂದು ಪಕ್ಷಿಯಲ್ಲಿ, ಪ್ರಾಣಿಯಲ್ಲಿ, ಇನ್ನೊಬ್ಬರಲ್ಲಿ, ಅವ್ರು ಮಾತಾಡುವಾಗ, ಅವ್ರು ಹೇಳುವ ಮಾತಲ್ಲಿ, ನಗುವಾಗ, ಅದು ಎಲ್ಲದರಲ್ಲೂ ಪರಮಾತ್ಮ ತುಂಬಿದ್ದಾನೆ ಅಂತ ವಿಶಾಲ ಬುದ್ಧಿ ನಮಗೆ ಬರ್ತಾಯಿಲ್ಲ. ಯಾಕೆಂದರೆ ಇದ್ರ ಮೇಲೆ ಮೋಹ ಉಂಟು. ಇದಕ್ಕೆ ಅಂದ್ಬಿಟ್ರು, ಇದಕ್ಕೆ ಬೈದ್ಬಿಟ್ರು, ಇದಕ್ಕೆ ಅಪಮಾನ ಮಾಡ್ತಾರ್ರಿ, ನನ್ನ ಅಪಮಾನ ಮಾಡಿಬಿಟ್ರು ರೀ, ನಾನು ಅವ್ರ ಮೂತಿನೇ ನೋಡೋದಿಲ್ಲ. ಹೀಗೆಲ್ಲ ನಾವು ಈ ಚಕ್ರದಲ್ಲಿ ಸಿಕ್ಕಾಕೊಂಡಾಗ ವಿಶಾಲತೆ ಎಲ್ಲಿಂದ ಬರುತ್ತಪ್ಪ? ಇದು ನಷ್ಟ ಆದರೆ ಮಾತ್ರ ನಮ್ಗೆ ಅದು ಕಾಣ್ಸಕ್ಕೆ ಬರುತ್ತೇವಾ? ಅವ್ರೇನೋ ಮಾತಾಡ್ತಾರೆ, ಅವ್ರ ಮಾತು ಕೇಳ್ಕೊಂಡ್ರೆ ನಗು ಬರುತ್ತೆ, ಇವ್ರ ಮಾತು ಕೇಳ್ಕೊಂಡ್ರೆ ಎಷ್ಟು ಆನಂದ ಆಯಿತು, ನಗುತ್ತಾ ಇರ್ತೀವಿ ನಾವು. ಅವಾಗ ಆನಂದ ಸಂಪಾದಿಸುವುದು ಅತ್ಯಂತ ಸುಲಭವಿರುತ್ತದೆ. ನಾವು ಇದನ್ನು ತಿಳಿದುಕೊಂಡು ಅತ್ಯಂತ ಸರಳವಾಗಿ ಇರಬೇಕು. ಇದಕ್ಕೆ ನಿನ್ನೆ ಮಧ್ಯಾಹ್ನ, ಇವತ್ತು ಮಧ್ಯಾಹ್ನ ಸತ್ಸಂಗದಲ್ಲಿ ನಿನ್ನೆ ಮಹಾರಾಜರು ಹೇಳಿದ್ರು, ಏನಪ್ಪ, ಭಗವಂತನಿಗಾಗಿ ನಮ್ಮನ್ನು ಮರೆಯಬೇಕು. ಆ ಮರೆಯಬೇಕು ಅನ್ನೋ ಪ್ರೊಸೀಜರ್ನಲ್ಲಿ ಎಲ್ಲರನ್ನೂ ಕೇಳಿದ್ವಿ. ನಿಮ್ಮ ಬಾಲ್ಯದಲ್ಲಿ ನಿಮ್ಮನ್ನು ನೀವು ಎಷ್ಟು ಬಾರಿ ಮರ್ತಿದ್ದೀರಾ? ಎಲ್ಲರೂ ಅವ್ರ ಬಾಲ್ಯಕ್ಕೆ ಹೋಗಿ ರೆಟ್ರೋ ಡೇಸನ್ನು ಜ್ಞಾಪಕ ಮಾಡಿಕೊಂಡು, ನಾನು ಹಿಂಗೆ ಮಾಡಿದ್ದೆ, ಹಂಗೆ ಮಾಡಿದ್ದೆ, ಗಲಾಟೆ ಮಾಡ್ತಿದ್ದೆ, ನನ್ನನ್ನು ಯಾರೋ ಬೀಳಿಸ್ಬಿಟ್ರಿದ್ರು, ಎಲ್ಲ ಜ್ಞಾಪಕ ಮಾಡ್ಕೊಂಡು ಜೋರಾಗಿ ಒಂದು ತಾಸು ಎಲ್ಲರೂ ನಗ್ತಾ ಇದ್ದಾರೆ. ಅದಕ್ಕೆ 11:30, 11:45 ಪ್ರವಚನ ಶುರುವಾದರೆ ಒಂದೊಂದು ದಿವಸ 1:45 ತನಕ ಆಗೋಗುತ್ತೆ. ಯಾಕೆಂದರೆ ಅವ್ರವ್ರ ಅನುಭವ ಎಲ್ಲ ಹೇಳ್ಕೊತಿರ್ತಾರೆ ಬಾಲ್ಯದಲ್ಲಾಗಿದ್ದು. ಆವಾಗ ಎಲ್ಲಿದ್ರಿ ನೀವು? ಈ ಕ್ಷಣದಲ್ಲಿ ನೀವೀಗ ಪ್ರವಚನ ಓದ್ತಿದ್ದೀವಿ ಅನ್ನೋದೇ ಮರ್ತು ಹೋಗ್ಬಿಟ್ವಲ್ಲ. ಹಾಂ, ಹೌದಲ್ವಾ, ನಾವು ಮರ್ತೇ ಹೋಗ್ಬಿಟ್ಟಿದ್ವಿ ನಾವು ಯಾರಿದ್ದೀವಿ. ಆದರೆ ಈಗ ನಮಗೆ ನಮ್ಮ ವಯಸ್ಸು ಆಗಿದೆ, ನಾನು ಅತ್ತೆ ಇದ್ದೀನಿ, ನಾನು ಅಮ್ಮ ಇದ್ದೀನಿ, ನನ್ನ ಮಾತು ಯಾರೂ ಕೇಳೋಲ್ಲ, ಇದೆಲ್ಲ ಬಂದು ಕೂಡಲೇ ತಲೆ ಒಳಗೆ ನಮ್ದು ಆ ನಗು ಎಲ್ಲ ಕಳ್ಕೊಂಡು ಹೋಗ್ಬಿಡುತ್ತೆ. ಸತ್ ಹೇಳೋದ್ ಥರ ಕೂತಿರ್ತೀವಿ ಸತ್ಸಂಗದಲ್ಲಿ ನಾವು. 2-3 ದಿವಸ ಆಯಿತು, ಎಲ್ಲರೂ ತಮ್ಮ ಬಾಲ್ಯದ ಕಥೆನೇ ಹೇಳ್ಕೊಂಡು ನಗ್ನಗ್ತಾ ಕ್ಲಾಸಲ್ಲಿ ಕೂತಿದ್ದಾರೆ. ನಾವು ಉಪಾಧಿಯಿಂದ ಜಡವಾಗಿರುತ್ತೇವೆ, ಆದ್ದರಿಂದ ಅದನ್ನು ಕಳೆದುಕೊಂಡು ಹಗೂರ ಆಗಬೇಕು. ಇದನ್ನೇ ಗುರು ಮಹಾರಾಜರು ಹೇಳ್ಕೊಡ್ತಿದ್ರು, ಗೋ ಬ್ಯಾಕ್ ಟು ಯುವರ್ ರೆಟ್ರೋ ಡೇಸ್. ಸಣ್ಣ ಮಕ್ಕಳಿದ್ದಾಗ ನಿಮಗೆ ಲವಲವಿಕೆ, ಉತ್ಸಾಹ ಹೆಂಗಿತ್ತಪ್ಪ, ಹೆಂಗೆ ಬಡ ಮಾಡ್ತಿದ್ರಿ, ಅದೇ ರೀತಿಯಲ್ಲಿ ಈಗ ಮನಸ್ಸನ್ನು ಮಾಡ್ಕೋಬೇಕು. ಮನಸ್ಸು ಜಡತ್ವ ಹೊಂದ್ಕೊಂಡಿದೆ, ಇಟ್ ಈಸ್ ಬಿಕಮ್ ಸ್ಟಿಫ್. ಜಡತ್ವ ಅಂದರೆ ಸ್ಟಿಫ್. ನಾನು ಅಲ್ಗಾಡೋದಿಲ್ಲ, ನಾನು ನಗೋದಿಲ್ಲ ಸತ್ಸಂಗದಲ್ಲಿ, ಹಿಂಗೆ ಕೂತಿರ್ತೀನಿ. ಯಾಕಪ್ಪ? ಇಲ್ಲ, ನಾನು ಹಿಂಗಿದ್ದೀನಿ, ನಾನು ಇವತ್ತು ಜಗಳ ಮಾಡಿಬಿಟ್ರು, ನನ್ನ ಸೊಸೆ ಬೈದ್ಬಿಟ್ರು, ಹಿಂಗಾಗ್ಬಿಡ್ತು, ಹಂಗಾಗ್ಬಿಡ್ತು ಅಂತೆಲ್ಲ. ಯಾಕೆ? ಸತ್ಸಂಗ ಅಂದರೆ ಸೀರಿಯಸ್ ಅಲ್ಲ, ಜೀವನ ಸೀರಿಯಸ್ ಆಗಿ ತೊಗೊಳ್ಳೋದಲ್ಲ. ಉಪಾಧಿ ಹಚ್ಕೊಂಡಿರೋದಕ್ಕೆ ನನಗೊಂದ್ಬಿಟ್ರು, ನಗನಗ್ತಾ ಯಾಕೆ ಎಲ್ಲರ ಜೊತೆ ಬದುಕೋಕ್ಕಾಗಲ್ಲ? ಎಲ್ಲರ ಜೊತೆಗೆ ಸಾಧ್ಯತೆ ಉಂಟು. ಆದರೆ ನಾನು ಅಂತ ಬಿಟ್ಕೊಡೋ ತನಕ ಇದು ಸಾಧ್ಯ ಆಗುವುದಿಲ್ಲ. ಮತ್ತು ಎಲ್ಲರೂ ಎಲ್ಲ ಮಾಡ್ತಿದ್ದಾರೆ, ಸ್ತೋತ್ರನೂ ಹೇಳ್ತಿದ್ದಾರೆ, ಹನುಮಾನ್ ಚಾಲೀಸನೂ ಹೇಳ್ತಾರೆ, ಚಿದಂಬರ ಜಪಾನೂ ಮಾಡ್ತಾ ಇದ್ದಾರೆ, ಗ್ರಂಥ ವಾಚನೂ ಮಾಡ್ತಿದ್ದಾರೆ, ವ್ಯಾಖ್ಯಾನನೂ ಮಾಡ್ತಾರೆ, ತಿಳಿಲಿಲ್ಲ ಅಂದರೆ ಒಬ್ರಿಗೊಬ್ರಿಗೆ ಹಂಚ್ಕೋತಾರೆ, ಕೇಳ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಆದರೆ ಏನಾಯಿತು? ಫಸ್ಟು ಅವರಲ್ಲಿ ಉತ್ಸಾಹ ನಿರ್ಮಾಣ ಮಾಡಬೇಕಾಗಿತ್ತು. ನೀವು ನಿಮ್ಮ ಉಪಾಧಿಗಳನ್ನು ಬಿಡ್ರಪ್ಪ, ಜಡತ್ವನ ಬಿಡ್ರಿ, ಇನ್ನೊಂದಿಗೆ ತೊಂದರೆ ಆಗ್ತಿದೆ ಅದನ್ನು ನೋಡಿ, ಸೆನ್ಸಿಟಿವಿಟಿ, ರಿಯಲೈಸ್. ಯಾರಿಗೋ ಹುಷಾರು ಅನ್ನಿಸ್ತಿಲ್ಲ, ಕೇಳ್ತಿದ್ದಾರೆ ಒಬ್ರನ್ನೊಬ್ರು, ಯಾಕ್ರಿ ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಾ, ಹುಷಾರಿಲ್ವೇನ್ರಿ? ಬೇಗ ಆರಾಮಾಗುತ್ತೆ. ಒಬ್ರಂದರು, ಒಬ್ರಿಗೆ ಹುಷಾರಿಲ್ಲ, ನಿಮ್ಮ ಸಲುವಾಗಿ ನಾವು ಹನುಮಾನ್ ಚಾಲೀಸ ಹೇಳ್ತೀವಿ ರೀ, ಬೇಗ ಗುಣ ಆಗುತ್ತೆ, ನೀವು ಎಷ್ಟೊಂದು ದಿವಸ ಆಯಿತು ನಿಮ್ಮನ್ನು ನೋಡಿಲ್ಲ, ನಮಗೆ ಬೇಜಾರಾಗ್ತಾ ಇದೆ. ಇದು ಜಡತ್ವದಿಂದ ಸೆನ್ಸಿಟಿವಿಟಿಗೆ ಬರೋದು, ಸೂಕ್ಷ್ಮತ್ವ ಕಡೆಗೆ ಬರೋದು. ಇಲ್ಲ, ನಾನು ಯಾರನ್ನೂ ಮಾತಾಡಿಸೋಲ್ಲ, ನಾನು ಯಾರನ್ನೂ ಕೇಳೋದಿಲ್ಲ. ಏನದು? ಅದು ದೇಹಾಭಿಮಾನ, ಅಹಂಕಾರ ದೇಹದ ಮೇಲಿರೋದು. ನಾನು ಯಾರನ್ನೂ ಮಾತಾಡಿಸೋಲ್ಲ, ನಾನು ಯಾವ ತೋಪ್ಚಿ ಇದ್ದೀನ, ನಾನೇನು ಬಿಗ್ ಶಾಟ, ಏನು ನಾನು ಅಣು ಅಂದಮೇಲೆ ನನಗೆ ಯಾಕೆ ಇಷ್ಟ ಅಹಂಕಾರ ಇರಬೇಕು? ವಿಚಾರ ಮಾಡಿ. ಅದಕ್ಕೆ ಉಪಾಧಿಗಳನ್ನು ಕಳ್ಕೊಂಡು ಹಗೂರ ಆಗಬೇಕು. ಜಗತ್ತಿಗೆಲ್ಲ ಆನಂದ ಬೇಕಾಗಿರುತ್ತದೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಆನಂದ ಕಾಯ್ದುಕೊಳ್ಳಬೇಕು. ಆನಂದವು ಶಾಶ್ವತವಾಗಿರುತ್ತದೆ. ಆದರೆ ನಾವು ವಿಷಯದಲ್ಲಿಯೇ ಆನಂದವನ್ನು ಭಾವಿಸುತ್ತೇವೆ. ಆದ್ದರಿಂದ ನಮಗೆ ನಿಜವಾದ ಶಾಶ್ವತ ಆನಂದವು ಸಿಗೋದಿಲ್ಲ. ಅದು ಸಿಗೋದಿಲ್ಲ ನಮಗೆ. ನಾವು ವಿಷಯದಲ್ಲಿ ಹುಡುಕ್ತಾ ಇದ್ದೀವಿ, ಅದನ್ನು ಜನರಲ್ಲಿ ಹುಡುಕ್ತಾ ಇದ್ದೀವಿ. ಅವ್ರು ನಮಗೆ ಆನಂದ ಕೊಡ್ತಾರೆ, ಇವ್ರು ನಮಗೆ ಆನಂದ ಕೊಡ್ತಾರೆ, ಅಲ್ಲಿ ಹೋದರೆ ನನಗೆ ಆನಂದ ಸಿಗುತ್ತೆ, ಈ ಸಮಾಗಮಕ್ಕೆ ಹೋದರೆ ಎಲ್ಲೂ ಸಿಗೋದಿಲ್ಲ, ಅಲ್ಲಿಂದ ಇನ್ನೊಂದಿಷ್ಟು ತಲೆನೋವು ತೊಗೊಂಡು ವಾಪಸ್ ಮನೆಗೆ ಬರ್ತೀವಿ. ಅದು ಆನಂದ ಅಲ್ಲ. ಮೈ ಮೇಲೆ ಬಕ್ಕೆ ಆದರೆ ತುರಿಕೆ ಹುಟ್ಟುತ್ತದೆ, ತೂರಿಸಿದರೆ ರಕ್ತ ಬರುತ್ತದೆ, ಆದರೆ ಅದರಿಂದ ಒಂದು ಪ್ರಕಾರದ ಆನಂದವಾಗುತ್ತದೆ. ಹೀಗೆಂದು ತೂರಿಸುತ್ತಾ ಇರುತ್ತೇವೆ ಯೋಗ್ಯವಾದೀತೆ.
ಮೈ ಮೇಲೆ ಯಾವಾಗಾರು ಸ್ಕಿನ್ ಡಿಸೀಸ್ ಆಗುತ್ತೆ. ಆವಾಗ ಅದು ಅದೇನು ಬ್ಯಾಕ್ಟೀರಿಯಾ ಇರುತ್ತೋ ಏನೋ ಅದು ಒಂದು ಪ್ರಕಾರದ ಇಚಿಂಗ್ ಮಾಡ್ತಾ ಇರುತ್ತೆ ಬಾಡಿಗೆ. ಅವಾಗ ಸ್ಕಿನ್ನಿಗೆ ನಾವು ಹಿಂಗೆ ಮಾಡ್ಕೋತಿರ್ತೀವಿ. ಹಿಂಗೆ ಮಾಡಿದಾಗ ಏನಿಸ್ತಾ ಇರುತ್ತೆ, ಬಹಳ ವಾ 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 ಸಮಾಧಾನ ಆಯಿತು ಸಮಾಧಾನ ಹಂಗೆ ಅಂದ್ಬಿಟ್ಟು ಆ ತುರ್ಕೆ ಮಾಡ್ಕೋತಾ ಇದ್ರೆ ಅಲ್ಲಿಂದ ಎಲ್ಲ ರಕ್ತ ಸುರಿಯೋಕ್ಕಾಗತ್ತೆ. ಅದು ವಾವ ಅನ್ಸುತ್ತೆ, ಆವಾಗ ರಕ್ತ ನೋಡಿಬಿಟ್ಟು ವಾವ ಅನ್ಸುತ್ತೆ. ನಮ್ಮ ಪರಿಸ್ಥಿತಿ ಹಂಗಾಗಿದೆ. ಏನಪ್ಪ ಅದ್ರ ತುರ್ಕೆ ಯೋಗ್ಯವಾದೀತೆ. ನಾಯಿಯು ಬಾಯಲ್ಲಿ ಮೂಳೆ ಇರುವಾಗ ತನ್ನ ಬಾಯಿಯಲ್ಲಿಯೇ ರಕ್ತವನ್ನೇ ಅದು ನೆಕ್ಕುತ್ತಾ ಇರುತ್ತದೆ. ಮೂಳೆ ಕಚ್ತಾ ಇರುತ್ತೆ, ಅಲ್ಲಿಂದ ಅದರ ಹಲ್ಲಿಂದನೇ ರಕ್ತ ಬರ್ತಿರುತ್ತೆ. ಅದನ್ನೇ ಅವ್ರ ಮೂಳೆಯಿಂದ ಬರ್ತಿದೆ ಅಂದ್ಕೊಂಡು ವಾ 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 ಅಂತಿರುತ್ತೆ. ನಮಗೂ ಹಾಗೆ ತುರ್ಕೆ ಮಾಡ್ಕೊಂಡು ಒಂದು ಪ್ರಕಾರ ಸಮಾಧಾನ ಆಗುತ್ತೆ. ಸ್ವಲ್ಪ ಹೊತ್ತು ಇಚಿಂಗ್ ಮಾಡ್ಕೊಂಡ್ರೆ ಹಂಗೆ ಅಂದ್ಬಿಟ್ಟು ಇಚಿಂಗ್ ಮಾಡ್ಕೋತಾ ಇದೆಲ್ಲ ಕೆರ್ಕೋತ ಕೂತ್ಕೊಂಡು ರಕ್ತ ಸುರಿತಾ ಇರುತ್ತೆ ನಮ್ಮ ಕೈಯಿಂದ. ಆ ಡಾಕ್ಟ್ರಿಗೆ ಮತ್ತು ಬ್ಯಾಂಡೇಜ್ ಮಾಡೋಕ್ಕೆ ಹೋಗ್ಬೇಕಾಗಿತ್ತೆ. ಇದು ಯೋಗ್ಯನಾ? ಅದರಲ್ಲಿಯೇ ಸ್ವಲ್ಪ ರಕ್ತ ಕೆಳಗೆ ಬಿದ್ದು ಹೋಗುತ್ತಾ ಇರುತ್ತದೆ. ಆದರೆ ಅದು ಆ ಮೂಳೆಯನ್ನು ಮಾತ್ರ ಬಿಡುವುದಿಲ್ಲ. ವಿಷಯದ ಆನಂದವೂ ಹೀಗೆಯೇ ಇರುತ್ತದೆ. ಯಾವುದೇ ವಸ್ತುವಿನ ಅಸ್ತಿತ್ವ ಇಲ್ಲದಿರುವಾಗಲೂ ಆಗುವ ಆನಂದವೇ ಪರಮಾತ್ಮನ ವ್ಯಕ್ತ ಸ್ವರೂಪವಾಗಿರುತ್ತದೆ. ವಿಷಯ ಆನಂದ ಹಿಂಗೆ ಇರುತ್ತೆ, ತುರ್ಕೆ ಇದ್ದಂಗೆ ಇರುತ್ತೆ. ನಾಯಿ ಮೂಳೆ ಹೆಂಗೆ ತಿಂತಿರುತ್ತೋ ಅದಕ್ಕೆ ಅನ್ಸುತ್ತೆ ಓ ನನಗೆ ಆನಂದ ಆಗ್ತಿದೆ ಅಂತ. ಅದೇ ಆನಂದ ಅಲ್ಲ, ಅದು ಕ್ಷಣಿಕ ಸುಖ, ಕ್ಷಣಿಕ ಒಂದು ಸಂತೋಷ. ಅದರ ಹಿನ್ನೆಲೆ ದುಃಖನೇ ಇರುತ್ತದೆ. ಅದು ಶಾಶ್ವತ ಆನಂದ ಅಲ್ಲ. ವಾಸನೆಯು ಭಗವಂತನ ಕಡೆಗೆ ಹೊರಳಿತೆಂದರೆ ಆನಂದದ ಹೊರತಾಗಿ ಬೇರೆ ಅನುಭವ ಇಲ್ಲ. ನಿಜವಾಗಿಯೂ ವಾಸನೆಯು ಅಗ್ನಿಯಂತೆ ಇರುತ್ತದೆ. ಡಿಸೈರ್ಸ್ ಆರ್ ಲೈಕ್ ಫೈರ್. ಯಾವ ಅಗ್ನಿಯಿಂದ ಮಧುರ ಪಕ್ವಾನಗಳನ್ನು ನಿರ್ಮಾಣವಾಗುತ್ತದೆಯೋ ಹಾಗೂ ತಿನ್ನಲು ಸಿಗುತ್ತದೆಯೋ ಅದೇ ಅಗ್ನಿಯು ಮನೆಯ ಮೇಲೆ ಇಟ್ಟರೆ ಅದು ಆ ಮನೆಯನ್ನು ಸುಟ್ಟಬಿಡುತ್ತದೆ. ಅದರಂತೆ ವಾಸನೆಯು ಭಗವಂತನ ಕಡೆಗೆ ತಿರುಗಿಸಿದರೆ ಅದು ಮನುಷ್ಯನನ್ನು ಆನಂದ ಸ್ವರೂಪವನ್ನಾಗಿ ಮಾಡುತ್ತದೆ. ಆದರೆ ಅದು ವಿಷಯದ ಕಡೆಗೆ ಹೊರಳಿದರೆ ಅವನನ್ನು ದುಃಖದಲ್ಲಿ ಒಗೆಯುತ್ತದೆ. ವಿಷಯ ಅಂದರೆ ಏನಪ್ಪ? ವಿಷಯ ಅಂದರೆ ಒಂದು ವಸ್ತುವನ್ನು ನೋಡೋದು, ಅದನ್ನು ಪಡ್ಕೋಬೇಕು. ವಸ್ತು, ವಿಷಯ, ವ್ಯಕ್ತಿ, ವಿಚಾರಗಳು. ವಿಷಯ ಅಂದರೆ ಎಲ್ಲವೂ ಕೂಡಿ ಬರುತ್ತೆ. ನನ್ನಲ್ಲಿ ಎಲ್ಲಿ ಕೇಳ್ತಾ ಇಲ್ಲೋ ಅಲ್ಲಿ ಹೋಗಿ ನನ್ನ ಪ್ರತಿಷ್ಠಿತನ ತೋರಿಸೋದು, ನನ್ನ ಪಾಂಡಿತ್ಯನ ತೋರಿಸೋದು, ನಾನು ಬೋಧನೆ ಮಾಡೋದು ಕೆಲಸ ಇಲ್ಲದ್ದು. ಅವ್ರು ನನಗೆ 2 ಹೇಳಿ ಕಳಿಸ್ಬೇಕು, ವಾಪಸ್ ತಿರುಗಿ 2 ಕೊಟ್ಟು ಕಳಿಸ್ಬೇಕು. ಆವಾಗ ನನಗೆ ದುಃಖ ಆಗಬೇಕು. ಇಲ್ಲ ನಾನು ಸೇವೆ ಮಾಡ್ತೀನಿ ಅಂತ ಎಲ್ಲರಿಂದ ಕಿತ್ಕೊಂಡು ಮಾಡೋದು, ಅವ್ರು ನನಗೆ 4 ಮಾತು ಹೇಳೋದು. ಸೊ ಇದರಲ್ಲೇ ಬಡದಾಟದಲ್ಲಿ ನಮ್ಮ ಸಮಯನ ಕಳೆದ್ರೆ ಆ ಭಗವಂತನ ಆನಂದ ತಿಳ್ಕೊಳ್ಳೋದು ಯಾವಾಗ, ಪಡ್ಕೊಳ್ಳೋದು ಯಾವಾಗ, ಅವನನ್ನು ಭೇಟಿಯಾಗೋದು ಯಾವಾಗ, ಅವನ ದರ್ಶನ ಮಾಡೋದು ಯಾವಾಗ, ಅವನ ಜೊತೆ ಇರೋದು ಯಾವಾಗ? ಇಷ್ಟೆಲ್ಲ ವಿಚಾರ ಮಾಡಿದಾಗ ಇವೆಲ್ಲ ಕ್ಷುಲ್ಲಕ ಅನ್ಸೋದು. ಇಟ್ ಈಸ್ ಆಲ್ ನೆಗ್ಲಿಜಿಬಲ್, ವೆರಿ ಪೆಟ್ಟಿ. ವಾಸನೆಯು ನಮಗೆ ಪ್ರತಿ ದಿವಸ ಒಂದೊಂದು ಹೊಸ ಆಟವನ್ನು ತೋರಿಸುತ್ತಿದೆ. ಯಾವಾಗಲೂ ಒಂದು ಹೊಸ ಆಟ ಅಂದರೆ ಏನೋ ಒಂದು ಘಟನೆ ನಿರ್ಮಾಣ ಮಾಡ್ತಾನೆ ಪರಮಾತ್ಮ. ನನ್ನನ್ನು ಸಿಕ್ಕು ಬೀಳಿಸ್ತಾನೆ. ನನ್ನ ವಾಸನೆ ವೃತ್ತಿಗಳು ಹೊರಗಡೆ ಹೋಗೋ ಹಂಗೆ ಮಾಡ್ತಾನೆ. ಅವ್ರ ಜೊತೆ ಏನಾದ್ರು 2 ಮಾತಾಡಬೇಕು, ಅವ್ರು ನನಗೆ 4 ಮಾತು ಕೊಡಬೇಕು, ನಾನು ದುಃಖದಲ್ಲಿ ಬೀಳಬೇಕು, ಅವನಿಂದ ದೂರ ಆಗಬೇಕು. ಇದು ಅವನ ಆಟನೇ. ನಾವು ಅಲ್ಲಿ ಭಗವಂತ ಸಂತರು, ಸತ್ಪುರುಷರು, ಸದ್ಗುರುಗಳು ಬಂದು ನಮಗೆ ವಿವೇಕವನ್ನು ಕೊಡ್ತಾರೆ. ನೋಡು ಅಲ್ಲಿ ಅವನು ಮಾಯಾ ಹಚ್ತಿದ್ದಾನೆ, ನಿನಗೆ ಅವ್ರ ಹಿಂದೆ ಹೋಗಕ್ಕೆ ಬಿಡ್ತಿದ್ದಾನೆ. ಮಾಯಾ ಹಿಂದೆ ಹೋಗಬೇಡ, ನಿನ್ನನ್ನು ನೀನು ಆವರಿಸ್ಕೋ. ಇದೆಲ್ಲ ಮಾಯಾ ಅಂತ ಸುಮ್ಮನೆ. ದೆರ್ ಈಸ್ ನೋ ನೀಡ್ ಟು ಆರ್ಗ್ಯೂ, ದೆರ್ ಈಸ್ ನೋ ನೀಡ್ ಟು ಡಿಫೆಂಡ್, ದೆರ್ ಈಸ್ ನೋ ನೀಡ್ ಟು ರಿಯಾಕ್ಟ್. ಸುಮ್ಮನೆ ನೋಡಬೇಕು, ಆಯಿತು ಅನ್ಬೇಕು, ಬರ್ತೀನಿ ಅನ್ಬೇಕು, ಮುಗಿದೋಯ್ತು ಕಥೆಯಲ್ಲಿ. ಇದು ಸಂತರು ತೋರಿಸ್ತಾರೆ ನಮಗೆ. ನೋಡು ಸಿಕ್ಕಾಕಿಸ್ತಿದ್ದಾನೆ ಅವ್ನು ಪರಮಾತ್ಮ ನನಗೆ, ನೀನು ಮುಂದೆ ಹೋಗ್ತಿದ್ಯಲ್ವ ಅದಕ್ಕೆ ಪರಮಾತ್ಮ ಅಂತ. ಇಲ್ಲ ಈ ಮಾಯಾದಲ್ಲಿ ನಾವು ಮಾಯಾದಲ್ಲಿ ಸಿಕ್ಕಾಕೊಳ್ಳಬಾರದು. ಅಂದರೆ ಆಟವು ಹಳೆಯದೇ ಇರುತ್ತದೆ, ಆದರೆ ನಮ್ಮ ವಾಸನೆಯು ಮಾತ್ರ ಹೊಸದಾಗಿರುತ್ತದೆ. ವಾಸನೆ ಅಂದರೆ ಅಭಿಮಾನ ಅಥವಾ ಅಹಂಭಾವ. ನಿತ್ಯ ನೂತನವಾಗಿ ನಾನು ಒಂದೊಂದು ವಿಷಯಕ್ಕೆ ನನಗೆ ಅಹಂಭಾವ ಜಾಗೃತ ಆಗುತ್ತೆ, ಅಭಿಮಾನ ಜಾಗೃತ ಆಗುತ್ತೆ. ಇದೆಲ್ಲ ಆಟ ಹಳೆಯದು. ಇದಕ್ಕೆ ಗುರು ಮಹಾರಾಜರು ಹೇಳ್ತಿದ್ರು, ಏನಪ್ಪ ಏನಾದ್ರು ಒಂದು ವಿಷಯ ಅವರಿಗೆ ತಿಳಿಸಿದಾಗ ಇಂಥ ಅನುಭವ ಆಯಿತು ಅಂದರೆ ಅವ್ರು ಅದಕ್ಕೆ ಹೋಗ್ಬಿಡ್ತಿರ್ಲಿಲ್ಲ. ಈ ಅನುಭವ ಎಲ್ಲ ಹಳೆಯದು ಅಂತಿದ್ರು. ಪಾರಮಾರ್ಥಿಕ ಅನುಭವ ಇರಲಿ, ಪ್ರಾಪಂಚಿಕ ಅನುಭವ ಇರಲಿ. ಪರಮಾರ್ಥದಲ್ಲಿ ಬಂದು ಏನೋ ಕಾಣಿಸ್ತು, ಬೆಳಕು ಕಾಣಿಸ್ತು, ಇಂಥದ್ದು ಕೇಳಿಸ್ತು, ಅಂಥದ್ದು ಕೇಳಿಸ್ತು, ಯಾವುದೋ ದೇವಸ್ಥಾನ ಕಾಣಿಸ್ತು, ಗುಡ್ಡ ಬೆಟ್ಟ ಕಾಣಿಸ್ತು, ಅದು ಕಾಣಿಸ್ತು, ಇಂಥದ್ದೊಂದು ದೇವತಾ ಕಾಣಿಸ್ತು, ಅದು ಕಾಣಿಸ್ತು ಅಂದರೆ ಅವರು ಅದಕ್ಕೆ ಹೋಗ್ಬಿಡ್ತಿರ್ಲಿಲ್ಲ. ಯಾಕೆ ಅಂದರೆ ಇದು ಮತ್ತೆ ಹಳೆಯ ಅನುಭವಗಳು ಅಂತಿದ್ರು. ಪರಮಾರ್ಥದಲ್ಲಿ ಬಂದರೂ ಹಳೆಯ ಅನುಭವ.
ಪ್ರಾಪಂಚಿಕ ದುಃಖ ಸುಖದ ಅನುಭವಗಳು ಹೇಳಿದ್ರೆ ಅದಕ್ಕೂ ಅವ್ರು ಹೋಗ್ಬಿಡ್ತಿರಲ್ಲ, ಇದು ಹಳೆಯ ಅನುಭವ. ನೀ ಮನುಷ್ಯ ಜನ್ಮ ಯಾವಾಗ ತೊಗೊಂಬಂದಿದೆಯೋ ಈ ಪರಮಾರ್ಥ ಹಾಗೂ ಪ್ರಾಪಂಚಿಕ ಎರಡೂ ಅನುಭವ ಬಂದಿದ್ದಾವೆ. ಹಾಗಾಗಿ ನೀ ಹೇಳೋದ್ರಲ್ಲಿ ಹೊಸತನ ಏನೂ ಇಲ್ಲ. ಏನಾದ್ರು ಒಂದು ಅನುಭವ ಹೇಳಿದ್ರೆ ಅವ್ರು ಅಂತಿದ್ರು ಆಯ್ತಾ ಅನುಭವ ಮುಂದೆ ಹೋಗೋಣ ಅಂತಿದ್ರು, ಮುಂದಿನ ಮೆಟ್ಲಿಗೆ ಹೋಗೋಣ. ಇದೇನಿದು ಅನುಭವ ಆಯ್ತಲ್ಲಪ್ಪ, ನನಗೆ ಎಂಥ ಒಂದು ಅನುಭವ ಆಯಿತು, ಇದನ್ನು ಹೇಳಿದ್ರೆ ಅವ್ರು ಕೊಂಡಾಡ್ತಾರೇನೋ ಅಂದ್ಕೊಂಡೆ ಕೊಂಡಾಡ್ತಿರ್ಲಿಲ್ಲ. ಅದು ಯಾರಿಗಾಗ್ತಾ ಇದೆ? ಮನಸ್ಸು ನೋಡ್ತಾ ಇದೆ ಈ ಅನುಭವಗಳನ್ನು. ಅದು ಹೊಸ ಅನುಭವ ಅಲ್ಲ, ಅಡಕವಾಗಿದ್ದ ಅನುಭವ ಮನಸ್ಸಿನ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಷ್ಟೇ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅವೆಲ್ಲ ಅನುಭವಗಳು ಜನ್ಮಾಂತರದ ಒಳ್ಳೆಯದು ಕೆಟ್ಟದ್ದು ಎರಡು ಅನುಭವಗಳು ಅಡಕವಾಗಿತ್ತು. ಈಗ ನಾಮದ ಬಲದಿಂದ ಏನಾಗ್ತಿದೆ, ಸಾಧನೆ ಬಲದಿಂದ ಅವೆಲ್ಲ ಗೋಚರ ಆಗ್ತಿದೆ. ಒಳ್ಳೆಯದು ಸಾಧನೆಯಲ್ಲಿ ನಮ್ಮ ಪರಮಾರ್ಥದಲ್ಲಿ ಆಗುವ ಅನುಭವ, ಒಳ್ಳೆಯ ಅನುಭವಗಳು, ಋಷಿ ಮುನಿಗಳನ್ನು ಭೇಟಿಯಾಗ್ಬೋದು, ಸಂತರನ್ನು ಭೇಟಿಯಾಗ್ಬೋದು, ಒಂದು ವಿಗ್ರಹ ಕಾಣಿಸ್ಬೋದು, ಒಂದು ನಾದ ಕೇಳಿಸ್ಬೋದು, ಇವೆಲ್ಲ ಒಳ್ಳೆಯ ಅನುಭವವು. ಇದಕ್ಕೂ ಅವರು ಅಂತಿದ್ದು ದಿಸ್ ಈಸ್ ಆಲ್ರೆಡಿ ಹ್ಯಾಪನ್ಡ್, ದಿಸ್ ಈಸ್ ನಾಟ್ ಸಮಥಿಂಗ್ ನ್ಯೂ ಹ್ಯಾಪನಿಂಗ್. ಎಷ್ಟು ಮನುಷ್ಯ ಜನ್ಮ ತಗೊಂಡ್ಬಂದಾಗ ಪ್ರಪಂಚ ಪರಮಾರ್ಥದ ಎರಡೂ ಅನುಭವಗಳನ್ನು ಮಾಡಿ ಅನುಭವಿಸ್ಬಿದ್ದೀವಿ, ನಥಿಂಗ್ ನ್ಯೂ. ಈ ಆಟದಲ್ಲಿ ಪರಮಾತ್ಮನೇ ಸಿಕ್ಕಾಕಿಸ್ತಾನೆ. ಯಾಕೆ ಅಂದರೆ ಇದು ವಾಸನೆ ಅಂದರೆ ಅಭಿಮಾನ ಹಾಗೂ ಅಥವಾ ಅಹಂಭಾವ. ನಮ್ಮ ಅಭಿಮಾನ ಹೋಗಬಾರ್ದು, ಅಹಂಭಾವ ಹೋಗಬಾರ್ದು. ಇದೇ ವಾಸನೆಯಲ್ಲಿ ಸಿಕ್ಕಾಕೊಂಡು ನಾವು ಮತ್ತೆ ಆ ಚಕ್ರದಲ್ಲಿ ಸಿಕ್ಕಾಕೋಬೇಕು. ಅದು ಮನುಷ್ಯನ ಶತ್ರುವಾಗಿದ್ದು ಅವನ ಆನಂದದಲ್ಲಿ ಹುಳಿ ಹಿಂಡುತ್ತದೆ. ವಾಸನೆಯಿಂದ ಚಿತ್ತಕ್ಕೆ ಸಮಾಧಾನ ಆಗುವುದಿಲ್ಲ ಎಂದು ತಿಳಿದರೂ ಕೂಡ ಅದರ ಪ್ರಭಾವ ಎಷ್ಟು ವಿಲಕ್ಷಣವಾಗಿರುತ್ತದೆ ಅಂದರೆ ಅದು ನಮ್ಮ ಕೊನೆಯ ಶ್ವಾಸದವರೆಗೂ ಬಿಡುವುದಿಲ್ಲ. ವಾಸನೆ ಅಷ್ಟು ಪ್ರಬಲವಾಗಿರುತ್ತೆ, ಕಡೆ ಶ್ವಾಸದವರೆಗೂ ನಾನು ಏನೋ ಒಂದು ಮಾತು ಹೇಳಿ ಇದು ಹಿಂಗಾಗಲಿಲ್ಲ ಹಂಗಾಗಲಿಲ್ಲ ಅಂತ ಕಡೆ ಶ್ವಾಸದ ತನಕ ನನಗದು ಬಿಡೋದಿಲ್ಲ. ಯಾರು ವಾಸನೆಯನ್ನು ಜಯಿಸಿರುತ್ತಾರೋ ಅವರ ಮೇಲೆ ಭಗವಂತನ ಕೃಪೆಯಾದಂತೆ ತಿಳಿಯಬೇಕು. ವಾಸನೆಯನ್ನು ಜಯಿಸುವುದಕ್ಕಾಗಿ ಭಗವಂತನ ನಾಮದಂಥ ಬೇರೆ ಉಪಾಯವಿಲ್ಲ. ವಾಸನೆಯನ್ನು ಇಡದೆ ಕರ್ಮ ಮಾಡುವುದಕ್ಕೆ ಸನ್ಯಾಸವೆನ್ನುತ್ತಾರೆ. ಇಂದಿನ ಬೋಧವಚನ: ಚಿರಕಾಲ ಉಳಿಯುವ ಆನಂದವು ವಸ್ತುರಹಿತವಾಗಿರುತ್ತದೆ. ಚಿರಕಾಲ ಯಾವಾಗಲೂ ಉಳಿಯುವುದು ಅಂದರೆ ಯಾವಾಗಲೂ ಯಾವುದೇ ಸ್ಥಿತಿಯಲ್ಲೂ ಮನಸ್ಸು ವಿಚಲಿತ ಆಗ್ತಿಲ್ಲ, ಸಮಾಧಾನ ಹೊಂದಿದೆ, ನಿವಾಂತ ಇದೆ. ಇಟ್ ಈಸ್ ಆಲ್ವೇಸ್ ರೆಸ್ಟಿಂಗ್ ಇನ್ ಪೀಸ್ ವಿತ್ ಇಟ್ ಸೆಲ್ಫ್. ಇಟ್ ಈಸ್ ಆಲ್ವೇಸ್ ಹ್ಯಾಪಿ. ದಟ್ ಈಸ್ ಕಾಲ್ಡ್ ಆಸ್ ಚಿರಕಾಲ ಉಳಿಯುವ ಆನಂದವು. ವಸ್ತು ಬೇಕಾಗಿಲ್ಲ, ಅದಕ್ಕೆ ಹೊರಗಡೆ ಬಾಹ್ಯವುದು ಎಕ್ಸ್ಟರ್ನಲ್ ಯಾವ ಫ್ಯಾಕ್ಟರ್ಸು ಬೇಕಾಗಿಲ್ಲ ನನಗೆ ಹ್ಯಾಪಿ ಮಾಡಲಿಕ್ಕೆ. That happiness and the bliss is generated from inside by ಪರಮಾತ್ಮ ಹಿಮ್ಸೆಲ್ಫ್. ಆ ಇನ್ಸೈಡ್ ಇನ್ಡ್ವೆಲ್ಲರ್ ಜೊತೆಗೆ ಆನಂದವನ್ನು ಶಾಶ್ವತವನ್ನು ಪಡೆಯುವ ಸಾಮರ್ಥ್ಯವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ, ಪ್ರಯತ್ನ ಮಾಡೋಣ. ಇದೇ ಜನ್ಮದಲ್ಲಿ ನಾಮಸ್ಮರಣದ ಮುಖೇನ ನಾವು ಆ ಭಗವಂತನಿಂದ ಆನಂದ ಪ್ರಾಪ್ತಿ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.